ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿಯನ್ನ ಸೋಮ ಪಡೆದಿರೋದು ಈ ಆಡಿಯೋದಲ್ಲಿ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚನ್ನು ಕೂಡ ಆ ಮಹಿಳೆ ಪುಷ್ಪ ವಿವರಿಸಿದ್ದಾರೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯ ಆಗಿದ್ದಂತಹ ಪುಷ್ಪ ರಾಜೇಂದ್ರ ಸುಪಾರಿ ಹತ್ಯೆ ಕೇಸ್ನ A1 ಆರೋಪಿ ಸೋಮ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥಳಾಗಿರ್ತಾರೆ ಈ ಮಹಿಳೆ ಪುಷ್ಪ. ಸೋಮನ ಜೊತೆಗಿದ್ದೇ ಸಂಚಿನ ಮಾಹಿತಿಯನ್ನ ಈ ಮಹಿಳೆ ಕಲೆ ಹಾಕಿರ್ತಾರೆ. ಆಡಿಯೋ ಕೇಳಿ ಶಾಕ್ ಆದಂತ ರಾಜಣ್ಣ ಪುತ್ರ ರಾಜೇಂದ್ರ ಅಂತ ಸ್ಫೋಟಕ ವಿಚಾರಗಳು ಈ ಆಡಿಯೋದಲ್ಲಿದೆ. ಆಡಿಯೋದಲ್ಲಿ ಸೋಮ, ಭರತ್, ಅಮಿತ್, ಯತೀಶ್ ಎಲ್ಲರ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಇದರ ಆಧಾರದಲ್ಲೇ 5 ಮೇಲೆ ಕೇಸನ್ನ ದಾಖಲಿಸಿ ಇದೀಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರುವಂತಹ ಸಾಕ್ಷಿ ಈ ಆಡಿಯೋ ಸದ್ಯಕ್ಕೆ. ಅದರ ಹಿನ್ನೆಲೆಯಲ್ಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ಆಡಿಯೋದಲ್ಲಿರುವಂತಹ ಅಂಶಗಳೇನಿದೆ ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳೋ ತರ ಇದೆ. ಯಾವ ರೀತಿಯಾಗಿ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥ ವಿಚಾರವನ್ನ ಮಹಿಳೆ ಪುಷ್ಪ ವಿವರವಾಗಿ ಈ ಆಡಿಯೋದಲ್ಲಿ ಹೇಳಿರೋದು ಗೊತ್ತಾಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸೋಮ ಅನ್ನುವಂಥ ವ್ಯಕ್ತಿ ಸುಪಾರಿಯನ್ನ ಪಡೆದಿರುವಂತ ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಆ ಮಹಿಳೆ ಹೇಳಿದ್ದಾರೆ. ಯಾಕೆ ಕೇಳ್ತಾನೆ ಇವನು? ಯಾರಿಗೆ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಯಾಕೆ ಕೇಳ್ತಾನೆ ಇವನು? ಯಾರಿಗೆ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಯಾಕೆ ಕೇಳ್ತಾನೆ ಇವನು? ಯಾರಿಗೆ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಯಾಕೆ ಕೇಳ್ತಾನೆ ಇವನು? ಯಾರಿಗೆ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನ ಆಟೋದಲ್ಲಿ ಕುಂತಿರೋನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ರಾಜಣ್ಣ ಮಗನ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆಡಿಯೋದಲ್ಲೇ ಎಲ್ಲ ಮಾಹಿತಿಗಳು ಕೂಡ ಇರುವಂತದ್ದು. ಇದರ ಆಧಾರದಲ್ಲೇ ತನಿಖೆಯನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಏನೆಲ್ಲ ಬೆಚ್ಚಿ ಬೀಳಿಸುವಂತ ಅಂಶಗಳಿದಾವೆ, ಜೊತೆಗೆ ತನಿಖೆ ಯಾವ ರೀತಿಯಾಗಿ ಈ ಒಂದು ಆಡಿಯೋದ ಆಧಾರದಲ್ಲಿ ಸಾಗ್ತಾ ಇದೆ ಮಂಜು? ಮಧು, ಈಗಾಗಲೇ ಏನು ರಾಜೇಂದ್ರ ಅಂದರೆ MLC ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣ ಏನು ದೂರನ್ನು ಕೊಟ್ಟಿದ್ದಾರೆ ತುಮಕೂರು SP ಈಗಾಗಲೇ ಒಂದು ಟೀಮನ್ನು ರೆಡಿ ಮಾಡ್ಕೊಂಡು ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಆಡಿಯೋ ಏನಂತಂದರೆ ರಾಜಣ್ಣರವರು DGಗೆ ಬಂದು ದೂರನ್ನು ಕೊಟ್ಟ ಸಂದರ್ಭದಲ್ಲಿ ಅಂದರೆ ರಾಜೇಂದ್ರ ರಾಜಣ್ಣ ಬಂದು ದೂರನ್ನು ಕೊಡ್ತಾರೆ DGಗೆ. ಆ DGಗೆ ದೂರು ಕೊಡೋ ಸಂದರ್ಭದಲ್ಲಿ ಈ ಆಡಿಯೋನ ಕೂಡ ಕೊಟ್ಟಿದ್ದಾರೆ DG ಕಚೇರಿಗೆ. ಜೊತೆಗೆ ಏನೀಗಾಗಲೇ ಈ ಆಡಿಯೋ ಕೂಡ ಈಗಾಗಲೇ ಮಾಧ್ಯಮಗಳಿಗೂ ಕೂಡ ಸಿಕ್ಕಿರ್ತಕ್ಕಂಥ. ಪ್ರಮುಖವಾಗಿ ಈ ಒಂದು ಆಡಿಯೋವನ್ನು ಕೇಳ್ತಾ ಹೋದಂತೆ ಇಲ್ಲಿ ಪುಷ್ಪ ಎಂಬಾಕೆ ಏನಿರ್ತಾಳೆ, ಆಕೆ ರಾಜೇಂದ್ರ ರಾಜಣ್ಣರವರ ಆಪ್ತ ಆಗಿರ್ತಕ್ಕಂಥ ರಾಖಿ ಅಂತ ಏನಿರ್ತಾನೆ, ಆ ರಾಖಿಯ ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸೋಮ ಎಂಬಾತ ಏನು ರಾಜೇಂದ್ರ ರಾಜಣ್ಣನ ಹತ್ಯೆ ಮಾಡಲಿಕ್ಕೆ ಅಂದರೆ ಕೊಲೆಯನ್ನು ಮಾಡಲಿಕ್ಕೆ ಸಂಚು ರೂಪಿಸ್ತವ್ರೆ. 5 ಲಕ್ಷ ಅಡ್ವಾನ್ಸ್ ಕೂಡ ಬಂದು ಅವ್ರ ಅಕೌಂಟ್ಗೆ ಬಿದ್ದಿದೆ. ಒಟ್ಟು 70 ಲಕ್ಷಕ್ಕೆ ಒಂದು ಡೀಲ್ ಆಗಿದೆ ಅಂತ ಹೇಳಿ ಆಕೆ ಹೇಳ್ತಕ್ಕಂಥದ್ದು. ಜೊತೆಗೆ ಏನು ಜೈಲಿನಲ್ಲಿರ್ತಕ್ಕಂಥ ಸ್ಟೀಫನ್ ಗುಂಡಾ ಅಂತ ಏನಿದ್ದಾನೆ, ಆತ ಒಬ್ಬ ರೌಡಿ ಶೀಟರ್ ಆಗಿದ್ದಾನೆ. ಆತನನ್ನು ಕೂಡ
ಪರೋಲ್ ಮೇಲೆ ಹೊರತರ್ತಾರೆ. ಹೊರತಂದು ರಾಜೇಂದ್ರ ರಾಜಣ್ಣನ ಹತ್ಯೆ ಮಾಡಿ ನಂತರ ಆತನನ್ನು ಸರೆಂಡರ್ ಮಾಡುವಂಥ ಈ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಅಂಶವನ್ನು ನಾನು ರಾಜಣ್ಣರಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆಕೆ ಪುಷ್ಪ ರಾಖಿಯ ಬಳಿ ಹೇಳ್ಕೊಳ್ತಾರೆ. ಈ ರಾಖಿ ಏನಿದೆ ಇದು ಕಂಪ್ಲೀಟಾಗಿ ಆ ಒಂದು ಆಕೆ ಹೇಳ್ತಕ್ಕಂಥ ಅಂಶಗಳನ್ನು ಆಡಿಯೋ ಅಂದರೆ ವಿಡಿಯೋ ರೆಕಾರ್ಡನ್ನು ಮಾಡ್ಕೊಂಡು ಆಡಿಯೋ ರೆಕಾರ್ಡನ್ನು ಕನ್ವರ್ಟ್ ಆಗಿ ಮಾಡ್ಕೊಂಡು ಕೂಡ ರಾಜೇಂದ್ರ ಅವರಿಗೆ ಕೊಟ್ಟಿರ್ತಕ್ಕಂಥ. ಸದ್ಯ ಇದರ ಆಧಾರದ ಮೇರೆಗೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರ್ತಕ್ಕಂಥ ತನಿಖೆಯ ಪ್ರಾಥಮಿಕ ಅಂಶದಲ್ಲಿ ಈಗ ಆ ಆಡಿಯೋವನ್ನು ಈಗಾಗಲೇ ಕಲೆ ಹಾಕೊಂಡು ಜೊತೆಗೆ ಆ ಒಂದು ಆಡಿಯೋವನ್ನು FSL ಕೂಡ ರವಾನೆ ಮಾಡಲಾಗಿದೆ. ಇದು ಈಕೆ ಅಂದರೆ ಪುಷ್ಪಗೆ ಸಂಬಂಧಪಟ್ಟಿರ್ತಕ್ಕಂಥ ಆಡಿಯೋನ ಅಥವಾ ಬೇರೆ ಯಾರಾದರೂ ಮಾಡಿ ಅಥವಾ ಕೊಟ್ಟಿದ್ದಾರಾ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ FSL ಟೀಮ್ಗೆ ಈಗಾಗಲೇನು ಆ ಒಂದು ಆಡಿಯೋವನ್ನು ರವಾನೆ ಮಾಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಮ ಮತ್ತು ಸ್ಟೀಫನ್ ಸೇರಿದಂತೆ 5 ಮೇಲೆ ಏನು FIR ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಮುಂದಾಗ್ತಿರ್ತಕ್ಕಂಥ. ಅಂದರೆ ಈ ರೀತಿಯಾಗಿ ಅಂದರೆ 70 ಲಕ್ಷಕ್ಕೆ ಡೀಲ್ ಆಗಿದೆ. 5 ಲಕ್ಷ ಅಡ್ವಾನ್ಸು ಸೋಮರವರ ಅಕೌಂಟ್ಗೆ ಬಂದಿದೆ. ಸೋಮ ಏನಾದರೂ ರಾಜೇಂದ್ರರನ್ನ ಹತ್ಯೆ ಮಾಡಿದೆ ಅಂದರೆ ತುಮಕೂರಿನಲ್ಲಿ ನಾನು ದೊಡ್ಡ ಹೆಸರನ್ನ ಮಾಡ್ಬೋದು ಮತ್ತು ದೊಡ್ಡ ರೌಡಿ ಶೀಟರ್ ಆಗ್ತೀನಿ ಅಂತೇಳಿ ಹೇಳ್ಕೊಳ್ತಿದ್ದೇನೆ ಅಂತೇಳಿ ಪುಷ್ಪ ಏನು ಹೇಳಿದರೆ ಆಕೆಯನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಈಗ ಕರೆದಿರ್ತಕ್ಕಂಥದ್ದು. ಅಂದರೆ ಆಕೆ ಬಂದು ಏನು ನಡೀತು ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕೊಳ್ಬೇಕಾಗುತ್ತೆ ಪೊಲೀಸರು. ಹಾಗಾಗಿ ಆಕೆಯನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಆಕೆಯ ಹೇಳಿಕೆಯ ಮೇಲೆ ಕೂಡ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಆರೋಪಿಗಳಿದ್ರೆ ಈ ಆರೋಪಿಗಳನ್ನ ಬಂಧನ ಮಾಡಿದ ನಂತರ ಅಂದರೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಬಂಧನ ಮಾಡಿದ ನಂತರ ಯಾರು ಡೀಲ್ ಕೊಟ್ಟಿದ್ರು ಮತ್ತು ಎಷ್ಟು ಮೊತ್ತಕ್ಕೆ ಡೀಲ್ ಆಗಿತ್ತು, ಯಾವ ವಿಚಾರಕ್ಕೆ ಡೀಲ್ ಆಗಿತ್ತು, ಇದೆಲ್ಲವನ್ನ ಕೂಡ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಬೇಕಾಗಿದೆ. ಸದ್ಯ ಪ್ರಾಥಮಿಕ ಈಗಾಗಲೇ FIR ಅನ್ನು ದಾಖಲಿಸಿಕೊಂಡು ತನಿಖೆಗಳಿರ್ತಕ್ಕಂಥ ತುಮಕೂರು ಪೊಲೀಸರು ಪ್ರಮುಖವಾಗಿ ಆ ಒಂದು ಆಡಿಯೋವನ್ನು FSLಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಏನಾಗಿತ್ತು ಮತ್ತು ಯಾವ ರೀತಿಯಾಗಿ ಅಂದರೆ ರಾಜೇಂದ್ರ ರಾಜಣ್ಣವರು ಕೂಡ ಹೇಳಿದ್ರು ಅಂದರೆ 1 ವಾರದ ಹಿಂದೆ ನನ್ನ ಮಗಳ ಬರ್ತ್ಡೇ ಇತ್ತು, ಆ ಬರ್ತ್ಡೇಯಲ್ಲಿ ಶಾಮಿಯಾನ ಹಾಕುವಂಥ ನೆಪದಲ್ಲಿ ಹುಡುಗರು ಬಂದಿದ್ರು ಅಂತ ಹೇಳ್ತಾರೆ. ಇದನ್ನು ಕೂಡ ಪುಷ್ಪ ಏನು ಆ ಒಂದು ಆಡಿಯೋದಲ್ಲಿ ಹೇಳಿರ್ತಕ್ಕಂಥದ್ರೆ ಬರ್ತ್ಡೇ ನನಗೆ ಗೊತ್ತೇ ಇರಲಿಲ್ಲ, ಆದರೆ ನೋಡಿ ಈ ವಿಚಾರ ಅಲ್ಲಿ ಏನು ರಾಜೇಂದ್ರರನ್ನ ಹತ್ಯೆ ಮಾಡಬೇಕು ಅಂತೇಳಿ ಪ್ಲಾನನ್ನು ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಜನ ಜಾಸ್ತಿ ಇದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಹತ್ಯೆ ಮಾಡಿರೋಕ್ಕೆ ಸಾಧ್ಯ ಆಗಿರೋದಿಲ್ಲ ಇವರಿಗೆ ಅಂತ ಆಡಿಯೋದಲ್ಲಿ ಕೂಡ ಆಕೆ ಹೇಳ್ತಾಳೆ. ಇದೇ ಹಿನ್ನೆಲೆಯಲ್ಲಿ ಕೂಡ ರಾಜೇಂದ್ರ ರಾಜಣ್ಣ ದೂರನ ಅಂದರೆ ಕಂಪ್ಲೀಟ್ ಆಗಿ FIR ನಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಇದರ ಆಧಾರದ ಮೇರೆಗೆ ಯಾರು ಈ ಒಂದು ಸುಪಾರಿನ ಕೊಟ್ಟಿದ್ರು, ಹಣವನ್ನು ಯಾವ ಅಕೌಂಟ್ನಿಂದ ಮತ್ತು ಯಾರ್ಯಾರ ಅಕೌಂಟ್ಗೆ ಹಣ ಹೋಗಿದೆ, 5 ಲಕ್ಷ ಹಣ ಸೋಮನ ಅಕೌಂಟ್ಗೆ ಹೋಗಿದೆ ಅಂತ ಹೇಳ್ತಾರೆ. ಈ ಹಣ ಹಾಕಿದ್ದು ಯಾರು, ಜೊತೆಗೆ ಯಾವ ರೀತಿ ಡೀಲನ್ನು ಕೊಟ್ಟಿದ್ರು, ಯಾಕೆ ಡೀಲನ್ನು ಕೊಟ್ಟಿದ್ರು, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಈಗ ತುಮಕೂರು ಪೊಲೀಸರು ಮುಂದಾಗಬೇಕಾಗಿದೆ. ಮಧು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.